ಲೋಕಸಭಾ ಪ್ರಚಾರಕ್ಕೆ ಇವತ್ತಿನಿಂದ ಕಾಂಗ್ರೆಸ್ನಿಂದ ಕಿಕ್ ಸ್ಟಾರ್ಟ್ ಸಿಗಲಿದೆ. ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಕೈ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಸಿಗುತ್ತೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಪ್ರಚಾರಕ್ಕೆ ಚಾಲನೆ ಸಿಗಲಿದೆ. ಪ್ರಜಾಧ್ವನಿ 2.0 ಹೆಸರಿನಲ್ಲೇ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯ. ಕೋಲಾರದಲ್ಲಾದಂತಹ ಟಿಕೆಟ್ ಗೊಂದಲದಿಂದಾಗಿ ಪ್ರಚಾರ ಕಾರ್ಯವನ್ನ ಮುಂದಕ್ಕೆ ದೂಡಲಾಯಿತು. ಈಗ ಕೊನೆಗೂ ಕೂಡ ಇವತ್ತು ಪ್ರಚಾರ ಕಾರ್ಯ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿಯೇ ಬಂದಿದ್ದಾರೆ. ಬೆಂಗಳೂರಿನಿಂದ ಒಟ್ಟಿಗೆ ತೆರಳಿದಂತಹ ಸಿಎಂ ಹಾಗೂ ಡಿಸಿಎಂ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಈ ಉಭಯ ನಾಯಕರು ಪ್ರಚಾರವನ್ನ ಮಾಡ್ತಾರೆ. ಒಗ್ಗಟ್ಟಿನ ಪ್ರಚಾರಕ್ಕೆ ಉಭಯ ನಾಯಕರು ಮುಂದಾಗಿದ್ದಾರೆ. 3 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇರುವಂತಹ ದೃಶ್ಯ ಆದ್ರೆ, ಮತ್ತೊಂದು ಕಡೆ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರಜಾಧ್ವನಿ 2.0 ಪ್ರಚಾರಕ್ಕೆ ಬಳಸುವಂತಹ ವಿಶೇಷವಾದಂತಹ ವಾಹನ ಬಸ್ ರೆಡಿಯಾಗಿದೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಆ ಕ್ಷೇತ್ರಗಳಲ್ಲಿ ಇಬ್ಬರು ನಾಯಕರು ಜಂಟಿಯಾಗಿ ಪ್ರಚಾರ ಕಾರ್ಯ ಮಾಡ್ತಾರೆ. ಅವಶ್ಯಕತೆ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರತ್ಯೇಕ ಪ್ರಚಾರ ಮಾಡ್ತಾರೆ. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಗಮನಿಸಿದ್ವಿ. ಕುರುಡುಮಲೆ ದೇವಸ್ಥಾನದಿಂದಲೇ ಕಾಂಗ್ರೆಸ್ ಪ್ರಚಾರವನ್ನ ಆರಂಭ ಮಾಡಿತ್ತು. ದೇವಸ್ಥಾನದಿಂದಲೇ ಅಧಿಕೃತ ಚಾಲನೆ ಸಿಕ್ಕಿತ್ತು ಪ್ರಚಾರಕ್ಕೆ. ಈಗ ಅದೃಷ್ಟ ಎನ್ನುವ ನಿಟ್ಟಿನಲ್ಲಿ, ಯಾಕಂತಂದ್ರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆದ್ದಿತ್ತು ಕಾಂಗ್ರೆಸ್. ಭರ್ಜರಿ ಗೆಲುವು ದಾಖಲಿಸಿತ್ತು. ಸೊ ಹಾಗಾಗಿ ಇದು ಲಕ್ಕಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಗೂ ಕೂಡ ಕುರುಡುಮಲೆ ದೇವಸ್ಥಾನದಿಂದಲೇ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಕೊಡಲಾಗ್ತಾ ಇದೆ. ವಿಧಾನಸಭೆ ಮಾದರಿಯಲ್ಲಿಯೇ ರಣತಂತ್ರವನ್ನ ರೂಪಿಸಿದೆ ಕಾಂಗ್ರೆಸ್. ಕೋಲಾರ ಭಾಗದ ಎಲ್ಲ ಸ್ಥಳೀಯ ನಾಯಕರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಸಚಿವ ಎಂಸಿ ಸುಧಾಕರ್ ಅವರನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಸಚಿವ ಮುನಿಯಪ್ಪನವರು ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದಲೇ ಕಾಂಗ್ರೆಸ್ ಅಧಿಕೃತವಾಗಿ ಚಾಲನೆ ನೀಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಚಾಲನೆ ಸಿಗಲಿದೆ. ಸಿಎಂ ಡಿಸಿಎಂ ಸೇರಿದ ಹಾಗೆ ಅನೇಕ ನಾಯಕರು ಈ ಸಂದರ್ಭದಲ್ಲಿರ್ತಾರೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಉಭಯ ನಾಯಕರು ಪ್ರಚಾರ ಮಾಡಲಿದ್ದಾರೆ. ಒಗ್ಗಟ್ಟಿನ ಪ್ರಚಾರವನ್ನ ಮಾಡ್ತಾರೆ ಸಿಎಂ ಹಾಗೂ ಡಿಸಿಎಂ. ಅವಶ್ಯಕತೆ ಇರುವ ಕ್ಷೇತ್ರಗಳಲ್ಲಿ ಮಾತ್ರ ಪ್ರತ್ಯೇಕ ಪ್ರಚಾರ ಇರುತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನ ಪ್ರಚಾರಕ್ಕೆ ಚಾಲನೆ ಸಿಗೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಯಾರೆಲ್ಲ ಇದ್ದಾರೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ? ವೀಣಾ, ಈಗ ಪ್ರಚಾರದ ಕಾರ್ಯಕ್ಕೆ ಚಾಲನೆ ನೀಡುವ ಸಲುವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗ ಅಷ್ಟೇ ಬಸ್ನಿಂದ ಇಳಿತಾ ಇದ್ದಾರೆ. ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನ ಕೋರೋದಕ್ಕೆ ದೇಗುಲದ ಅರ್ಚಕರು ಕೂಡ ಸಿದ್ಧವಾಗಿದ್ದಾರೆ. ಇಲ್ಲಿ ಪೂಜೆ ಮುಗಿಸಿದ ಬಳಿಕ ಅಧಿಕೃತವಾಗಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ಸಿಗುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಕುರುಡುಮಲೆ ದೇವಸ್ಥಾನದಿಂದಲೇ ಪ್ರಚಾರ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗಿತ್ತು. ಈಗ ಲೋಕಸಭಾ ಚುನಾವಣಾ ಅಧಿಕೃತ ಪ್ರಚಾರ ಕಾರ್ಯಗಳಿಗೂ ಕೂಡ ಇಲ್ಲಿಂದಲೇ ಚಾಲನೆ ಕೊಡಲಾಗ್ತಾ ಇದೆ. ಈಗಾಗಲೇ ಕೋಲಾರ ಭಾಗದ ನಾಯಕರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಕೋಲಾರ ಉಸ್ತುವಾರಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಜೊತೆಗೆ ಇಲ್ಲಿ ಮಾಜಿ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರು ಕೂಡ ದೇವಸ್ಥಾನದ ಬಳಿ ಆಗಮಿಸಿರುವಂತದ್ದು. ಈಗಷ್ಟೇ ಬಸ್ ಬಂದಿದೆ. ಎಲ್ಲ ನಾಯಕರು ಕೂಡ ಬಸ್ ನಲ್ಲಿ ಇಳಿದು ಈಗ ದೇವಸ್ಥಾನದ ಒಳ ಪ್ರವೇಶ ಮಾಡ್ತಿದ್ದಾರೆ. ಇಲ್ಲಿ ಸಂಕಲ್ಪ ಮಾಡ್ತಾರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ. ಈ ಸಂಕಲ್ಪದ ಬಳಿಕ ಚುನಾವಣಾ ಪ್ರಚಾರ ಅಧಿಕೃತವಾಗಿ ಆರಂಭವಾಗುತ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಬಸ್ನಲ್ಲೇ ಪ್ರಯಾಣ ಮಾಡ್ತಾರೆ. ಅಲ್ಲಿ ಒಂದು
ಬೃಹತ್ ರೋಡ್ ಶೋ ಕೂಡ ಮಾಡಲಾಗುತ್ತೆ. ಸುಮಾರು 4-5 ಕಿಲೋಮೀಟರ್ ರೋಡ್ ಶೋ ಮಾಡಿ ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾರೆ. ಕೋಲಾರ ಭಾಗದಲ್ಲಿ ಎಲ್ಲಾ ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಲುವಾಗಿ ಎಲ್ಲರನ್ನೂ ಕೂಡ ಈ ರೋಡ್ ಶೋಗೆ ಆಹ್ವಾನಿಸಲಾಗಿದೆ. ಈಗಾಗಲೇ ರಮೇಶ್ ಕುಮಾರ್ ಬಂದಿದ್ದಾರೆ, ಮುನಿಯಪ್ಪ ಅವರು ಕೂಡ ರೋಡ್ ಶೋಗೆ ಜಾಯಿನ್ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಮಾಲೂರು ನಂಜೇಗೌಡರು ಬಂದಿದ್ದಾರೆ, MLC ಅನಿಲ್ ಬಂದಿದ್ದಾರೆ, MC ಸುಧಾಕರ್ ಕೂಡ ಬಂದಿದ್ದಾರೆ, ಭೈರತಿ ಸುರೇಶ್ ಕೂಡ ಇದ್ದಾರೆ. ಹೀಗಾಗಿ ಕೋಲಾರ ನಾಯಕರಿಂದ ಒಗ್ಗಟ್ಟಿನ ಪ್ರದರ್ಶನ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಕೋಲಾರವನ್ನ ಗೆಲ್ಲಲೇಬೇಕು ಅನ್ನುವಂತಹ ತೀರ್ಮಾನ ಕಾಂಗ್ರೆಸ್ ಮಾಡ್ದಂಗಿದೆ. ಇಲ್ಲಿ ಒಳಜಗಳ ಏನೇ ಇದ್ರೂ ಕೂಡ ಹೈಕಮಾಂಡ್ ಅಭ್ಯರ್ಥಿನ ಅಂತಿಮಗೊಳಿಸಿದೆ. ಹೀಗಾಗಿ ಆ ಅಭ್ಯರ್ಥಿ ಪರ ಎಲ್ಲರೂ ಕೆಲಸ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ರಮೇಶ್ ಕುಮಾರ್ ಬಣದವರು ಕೂಡ ಆಗಮಿಸಿದ್ದಾರೆ, ಮುನಿಯಪ್ಪ ಅವರ ಬಣದವರು ಕೂಡ ಆಗಮಿಸಿದ್ದಾರೆ. ಚುನಾವಣಾ ಕಾರ್ಯಗಳನ್ನ ಒಟ್ಟಿಗೆ ಮಾಡಬೇಕು ಅನ್ನುವಂತ ಸೂಚನೆ ಇರುವ ಕಾರಣಕ್ಕಾಗಿ ಪ್ರಚಾರ ಕಾರ್ಯಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ವೀಣಾ. ಎಸ್ ಮಾರುತೇಶ, ರಮೇಶ್ ಕುಮಾರ್ ಬಣ, ಮುನಿಯಪ್ಪ ಬಣ ಯಾರು ಗೈರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಯಾಕಂತಂದ್ರೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಆದಂತಹ ಆ ಒಂದು ಗೊಂದಲದಿಂದ ಆದಂತಹ ಬೆಳವಣಿಗೆಗಳು. ಸೊ ಈಗ ಎಲ್ಲರೂ ಬಂದಿರೋದನ್ನು ನೋಡ್ತಾ ಹೋದರೆ, ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇರೋದನ್ನು ನೋಡಿದ್ರೆ ಬಹುಶಃ ಕಳೆದ ಲೋಕಸಭಾ ಚುನಾವಣೆಯ ಒಂದು ಸೋಲ್ನಿಂದ ಬುದ್ಧಿ ಕಲಿತಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಹೌದು ವೀಣಾ. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 7 ಬಾರಿ ಗೆದ್ದಿದ್ದಂತ ಮುನಿಯಪ್ಪ ಅವರು 8ನೇ ಬಾರಿ ಗೆಲ್ಲೋಕಾಗ್ತದೆ ಸೋಲು ಅನುಭವಿಸ್ಬೇಕಾಯ್ತು. ಕಾರ್ಪೊರೇಟರ್ ಆಗಿದ್ದಂತ ಮುನಿಸ್ವಾಮಿ MP ಆಗಿ ಆಯ್ಕೆಯಾಗೋದಕ್ಕೆ ಪಕ್ಷದ ಒಳಗಿನ ಈ ಒಳಜಗಳ ಕಾರಣ ಆಗಿತ್ತು. ಸೊ ಈ ಬಾರಿ ಅಂತ ಪರಿಸ್ಥಿತಿ ಇರಬಾರದು ಅನ್ನುವಂತ ಸೂಚನೆ ಕೂಡ ಹೈಕಮಾಂಡ್ ಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಏನಾದ್ರೂ ಕಾಂಗ್ರೆಸ್ನಲ್ಲಿ ಸೋತ್ರೆ ಎರಡೂ ಬಣದ ನಾಯಕರಿಗೆ ಒಂದು ದೊಡ್ಡ ಹಿನ್ನಡೆ ಮತ್ತು ಹೈಕಮಾಂಡ್ ಎರಡು ಬಣಕ್ಕೂ ಬೇಡ ಅಂತೇಳಿ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ಹೈಕಮಾಂಡ್ ತೀರ್ಮಾನವೂ ಕೂಡ ತಪ್ಪು ಅನ್ನುವಂತ ಸಂದೇಶ ರವಾನೆ ಮಾಡ್ದಂಗಾಗತ್ತೆ. ಹಾಗಾಗಿ ಕೋಲಾರವನ್ನ ಗೆಲ್ಲಿಸಿಕೊಳ್ಳುವಂತ ಜವಾಬ್ದಾರಿ ರಮೇಶ್ ಕುಮಾರ್ ಅವರ ಬಣಕ್ಕೂ ಇದೆ, ಮುನಿಯಪ್ಪ ಅವರ ಬಣಕ್ಕೂ ಕೂಡ ಇರುವಂತದ್ದು. ಹಾಗಾಗಿ ಎಲ್ಲ ನಾಯಕರು ಒಗ್ಗೂಡ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇರುವ ಸಂದರ್ಭದಲ್ಲಿ ಗೈರಾದ್ರೆ ಅದು ಬೇರೆ ಸಂದೇಶ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಒಗ್ಗಟ್ಟಿನ ಜಪ ಎಲ್ಲರೂ ಕೂಡ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ವೀಣಾ. ಎಸ್, ಈ ಪ್ರಚಾರದ ರೂಪುರೇಷೆಗಳು ಹೇಗಿರುತ್ತೆ ಮಾರುತೇಶ್? ಎಲ್ಲೆಲ್ಲಿ CM DCM ಒಟ್ಟಾಗಿ ಪ್ರಚಾರ ಮಾಡ್ತಾರೆ, ಎಲ್ಲೆಲ್ಲಿ ಪ್ರತ್ಯೇಕ ಪ್ರಚಾರ ನಡೆಯುತ್ತೆ? ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಈಗ ಪ್ರತಿ ಒಂದು ದಿನಕ್ಕೆ 2 ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂತ ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಬೆಳಗ್ಗೆ 1 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರೆ ಮಧ್ಯಾಹ್ನ ಮತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂತಹ ತೀರ್ಮಾನ ಮತ್ತು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಬೆಂಗಳೂರಂತ ಲೋಕಸಭಾ ಕ್ಷೇತ್ರಗಳನ್ನು ಬಂದಾಗ ಒಂದೇ ಕ್ಷೇತ್ರಗಳಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡುವಂತ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ CM ಮತ್ತು DCM ಜಂಟಿಯಾಗಿ ಪ್ರಚಾರ ಮಾಡುವಂತ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇನ್ನೊಂದು ಕಡೆ ಕೆಲವು ಕಡೆ ಒಂಟಿಯಾಗಿ ಪ್ರಚಾರ ಮಾಡುವಂತ ಯೋಜನೆಗಳು ಕೂಡ ಇದಾವೆ. ಸೊ ಒಟ್ಟಾರೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 2 ಬಾರಿ ಚುನಾವಣಾ ಪ್ರಚಾರಗಳನ್ನು ಮಾಡಬೇಕು. ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ 2 ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಎಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ವಿಧಾನಸಭಾ ಕ್ಷೇತ್ರಗಳಿದಾವೆ ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಚುನಾವಣಾ ಪ್ರಚಾರ ಮಾಡುವಂತ ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಯಾಕಂದ್ರೆ ಹೆಚ್ಚು ಕಾಲಾವಕಾಶ ಇಲ್ಲ. ಹಾಗಾಗಿ ಬೇಗ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ 2 ವಿಧಾನಸಭಾ ಕ್ಷೇತ್ರವನ್ನ ಕವರ್ ಮಾಡಬೇಕಾದಂತ ಚಾಲೆಂಜ್ ಕೂಡ ಇರೋದ್ರಿಂದ ಬೇಗನೆ ಚುನಾವಣಾ ಪ್ರಚಾರಗಳನ್ನು ಮುಗಿಸುವಂತ ಯೋಜನೆಯನ್ನ ಹಾಕೊಳ್ಳಲಾಗಿದೆ. ವೀಣಾ. ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.